ಅನಿಸಿಕೆಯನ್ನ ತಿಳಿಸಿಕೊಟ್ಟಂತಹ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಎಲ್ ಏಕಂಬರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಂತರ ಬೆಳೆದು ಬಂದ ರೀತಿ ಮತ್ತು ಕನ್ನಡ ಭಾಷೆಯ ಮಹತ್ವದ ಬಗ್ಗೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಲಿದ್ದಾರೆ ಪಟೇಲ್ ನಾರಾಯಣಸ್ವಾಮಿ ಸರ್ ಅವರು, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಅವರೇ, ಹಾಗೆ ಮುನಿಕೃಷ್ಣ ರಾಜ್ಯ ಕಾರ್ಯಾಧ್ಯಕ್ಷರೇ, ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮ ಶಾಲೆಯ ದಾನಿಗಳು ಆಗಿರುವಂತಹ ಸಂದೀಪ್ ರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಈಗ ಆಗಮಿಸಿದ್ದಾರೆ. ಖ್ಯಾತ ನಾಯಕರಾಗಿರುವಂತಹ ಸಮಾಜ ಸೇವಕರು ಆಗಿರುವಂತಹ ಸಂದೀಪ್ ರೆಡ್ಡಿ ಸರ್ ಅವರಿಗೆ ನಮ್ಮ ಹೆಚ್ಚಾಗಿ ನಾನೇನು ಮಾತಾಡಕ್ಕೆ ಹೋಗಲ್ಲ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಹಂಗೆ ಇಟ್ಕೊಳ್ಳಿ ಎಲ್ಲ ಸರ್, ಹಂಗೆ ಇಟ್ಕೊಳ್ಳಿ ಸರ್. ಸರ್ ಸರ್ ಅವ್ರು ನಿಲ್ಲಿಸ್ಕೊಂಡು ನಮ್ಮನ್ನ ಉದ್ದೇಶಿಸಿ ಒಂದೆರಡು ಮಾತುಗಳು ತಮ್ಮಲ್ಲಿ ಪ್ರಾರ್ಥನೆ. ಮೊದಲಿಗೆ ನಮ್ಮ ಕನ್ನಡ ಹೋರಾಟಗಾರರಾದ ಮತ್ತು ನಮ್ಮ ಈ ಕನ್ನಡ ಸೇನೆಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ರವಿ ಅವರಿಗೆ ಮತ್ತು ನನ್ನ ಸ್ನೇಹಿತ ನನ್ನ ತಮ್ಮ ಆದ ಸಂದೀಪ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಕಾರ್ಯಕ್ರಮದ ರೂವಾರಿಗಳು ಅವರೇ. ರವಿ ಅವರಂತೂ ಅವಿರತ ಶ್ರಮಿಸಿ ಇವತ್ತು ನೋಡ್ತಾ ಇದೆ, ಸಿಕ್ಕಾಪಟ್ಟೆ ಟೆನ್ಷನ್ ಇದ್ರು ಕೆಲಸ ಮಾಡಿದ್ರು. ಮತ್ತೊಂದು ಒಳ್ಳೆಯ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಬಡ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನು ಪುಸ್ತಕಗಳನ್ನು ಕೊಡುವಂಥ ಕೆಲಸ, ಕನ್ನಡದ ಹಬ್ಬವನ್ನು ಅರ್ಥಪೂರ್ಣವಾಗಿ ಅವರು ಆಚರಿಸ್ತಾರೆ. ಮಕ್ಕಳಿಗೆ ಈ ರೀತಿಯೆಲ್ಲ ಒಂದು ಪ್ರೋತ್ಸಾಹ ಕೊಡೋದು, ಕಾನ್ಫಿಡೆನ್ಸ್ ಕೊಡೋದು ಕೆಲಸ ಮಾಡಿದ್ರೆ ನಿಜಕ್ಕೂ ಅದು ಕನ್ನಡದ ಹೆಸರಿನಲ್ಲಿ. ಆವಾಗ ಮಕ್ಕಳಿಗೆ ಕನ್ನಡ ಅಂದರೆ ಏನು, ಯಾಕೆ ಕನ್ನಡದ ಹೆಸರಿನಲ್ಲಿ ಏನಕ್ಕೆ ಹಬ್ಬ ಮಾಡ್ತಿದ್ದಾರೆ ಒಂದು ಯೋಚನೆ ಮಾಡೋಕ್ಕೆ ಒಂದು ಸಂದರ್ಭ ಸೃಷ್ಟಿ ಮಾಡ್ತಿದ್ದಾರೆ. ನಿಜಕ್ಕೂ ಖುಷಿ ತರೋಂಥದ್ದು ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕೆಲಸದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ನೋಡಿ ಸರ್, ಕ್ರಾಂತಿ ಮಾಡಿದ್ದೀನಿ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಒಂದು ಸಣ್ಣ ಕಿಡಿಯನ್ನಂತೂ ಹಚ್ಚಿದ್ದೀವಿ. ಆ ಕಿಡಿ ಕಾಳ್ಗಿಚ್ಚಾಗಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ, ಕರ್ನಾಟಕ, ಭಾರತದಲ್ಲಿ ಎಲ್ಲರೂ ಸಹ ಯಾರ್ಯಾರ ಹತ್ರ ಏನೇನು ಶಕ್ತಿ ಇದೆ ಆರ್ಥಿಕವಾಗಿ ಮತ್ತು ಬೌದ್ಧಿಕವಾಗಿ ಅದನ್ನು ಒಂದು ಈ ಜ್ಞಾನಕ್ಷೇತ್ರಕ್ಕೆ, ವಿದ್ಯಾಕ್ಷೇತ್ರಕ್ಕೆ ಒಂದಷ್ಟು ಮೀಸಲಿಟ್ಟರೆ ನಮ್ಮ ದೇಶ ಇನ್ನಷ್ಟು ಮುಂದುವರಿಯುತ್ತೆ. ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಒಂದು ಒಳ್ಳೆಯ ಜೀವನ ಮಟ್ಟವನ್ನು ಕಂಡ್ಕೊಬೋದು ಅನ್ನೋದು ನಮ್ಮದು ಒಂದು ಕನಸು. ಆ ಕನಸಿನಿಂದ ಓಡ್ತಾ ಇದ್ದೀವಿ. ಅದಕ್ಕೆ ಇನ್ನೊಂದಷ್ಟು ಜನ ಎಲ್ಲರೂ ಕೂಡ ಅವ್ರವ್ರದ್ದೇ ಆದ ರೀತಿಯಲ್ಲಿ ನಮ್ಮನ್ನು ಸ್ಫೂರ್ತಿಯಾಗಿ ಪಡೆದು ಅಥವಾ ನಮಗಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋಂತಹ ಒಂದು ನಿಟ್ಟಿನಲ್ಲಿ ಹೋಗ್ತಿರೋದು ನಿಜಕ್ಕೂ ಆರೋಗ್ಯಕರವಾದ ಬೆಳವಣಿಗೆ. ಇದೇ ರೀತಿ ಎಲ್ಲರೂ ಆಗಲಿ. ಅದಕ್ಕೋಸ್ಕರ ನಾವು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟಲ್ಲಿ ವಿದ್ಯೆ ಕಡೆಗೆ ಹೆಚ್ಚಿನ ಗಮನ ಕೊಡುವಂಥ ಕೆಲಸ ಮಾಡ್ತೀವಿ.